ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಏನಂತಂದರೆ ಕೆಸೆಟ್ ನೋಟಿಫಿಕೇಷನನ್ನು ತೋರಿಸ್ತಾ ಅದರಲ್ಲಿರ್ತಕ್ಕಂಥ ಒಂದಷ್ಟು ಪ್ರಮುಖ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಆ ಒಂದಷ್ಟು ವಿಚಾರಗಳು ನಿಮಗೆ ಖಂಡಿತವಾಗಲೂ ಗೊತ್ತಿರಲೇಬೇಕು. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು. ನಾವು ಈಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲ ಡೌಟ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಆದಾಗ್ಯೂ ಕೂಡ ಏನಾದರೂ ಡೌಟ್ಸ್ಗಳು ಉಳ್ಕೊಂಡ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿರಿ. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಅಥವಾ ಅದಕ್ಕೆ ಸಿಕ್ಕಂಥ ಅಪ್ಡೇಟ್ಗಳನ್ನು ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ಕೊಳ್ತಿರ್ತೀನಿ. ಆ ಕಾರಣಕ್ಕೋಸ್ಕರ ಇನ್ನೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ವೋ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋದ ಇದು ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ. ನೀವು ಆ ಲಿಂಕನ್ನು ಬಳಸ್ಕೊಂಡು ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ನೋಡಿ, ಈ ಒಂದು ನೋಟಿಫಿಕೇಷನ್ನ ತಾವು ನೋಡ್ಬೋದು. ಅಂದರೆ ಕೆಸೆಟ್ 2026 ನೋಟಿಫಿಕೇಷನ್ ಆಗಸ್ಟ್ 10ರಂದು ಬಂದಿರತಕ್ಕಂಥದ್ದು. ಅಂದರೆ ಆಗಸ್ಟ್ 10ನೇ ತಾರೀಕಿನಿಂದಲೇ ಈ ಅರ್ಜಿ ಸಲ್ಲಿಕೆ ಆರಂಭ ಆಗಿರ್ತಕ್ಕಂಥದ್ದು. ಮತ್ತು ಸೆಪ್ಟೆಂಬರ್ 5ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಸೆಪ್ಟೆಂಬರ್ 6ರವರೆಗೆ ಪೇಮೆಂಟನ್ನು ನೀವು ಮಾಡ್ಬೋದು. ಮತ್ತು ಅಕ್ಟೋಬರ್ 1ನೇ ತಾರೀಕಿಗೆ ಈ ಒಂದು ಆಲ್ ಟಿಕೆಟ್ ಬಿಡುಗಡೆ ಆಗುತ್ತೆ. ಮತ್ತು ಪರೀಕ್ಷೆ ದಿನಾಂಕ ಇರತಕ್ಕಂಥದ್ದು ಅಕ್ಟೋಬರ್ 11ಕ್ಕೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಇನ್ನೊಂದು ನೋಡಿ, ಈ ಎಕ್ಸಾಮ್ನ ಯಾವ ಕಾರಣಕ್ಕೋಸ್ಕರ ಪಾಸ್ ಆಗಬೇಕು ಅನ್ನೋಂಥ ವಿಚಾರನೂ ಕೂಡ ನಿಮಗೆ ಗೊತ್ತಿರಬೇಕು. ಏನಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆ, ಅಂದರೆ ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು ಮತ್ತು ಖಾಸಗಿ ಕಾಲೇಜುಗಳಾಗಿರ್ಬೋದು, ಅಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ನೀವು ಅರ್ಹತೆಯನ್ನು ಹೊಂದುತ್ತೀರಿ. ಯಾವುದು ಅಂತಂದರೆ ಕೆಸೆಟನ್ನು ಪಾಸು ಮಾಡಿದಾಗ. ಅಂದರೆ ಡಿಗ್ರಿ ಕಾಲೇಜುಗಳಿರ್ಬೋದು ಮತ್ತು ಯೂನಿವರ್ಸಿಟಿಗಳಿರ್ಬೋದು ಮತ್ತು ಅನುದಾನಕ್ಕೆ ಒಳಪಟ್ಟಂಥ ಅನುದಾನಿತ ಪದವಿ ಕಾಲೇಜುಗಳಿರ್ಬೋದು. ಇಂತಹ ಒಂದು ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಕೆಸೆಟ್ ತುಂಬ ಉಪಯುಕ್ತ ಆಗ್ತಕ್ಕಂಥದ್ದು. ನೀವು ಸ್ನಾತಕೋತ್ತರ ಪದವಿಯಲ್ಲಿ 55% ಮಾಡಿರಬೇಕಾಗುತ್ತೆ. ಒಂದು ವೇಳೆ SC/ST ಕ್ಯಾಟಗರಿ 1 ಮತ್ತು 2A 2B 3A 3B PWD ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಏನಾದರೂ ಆಗಿದ್ದರೆ 50% ಮಾಡಿಕೊಂಡಿದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ನೋಡಿ, ನಿಮಗೆ ಮತ್ತೊಂದು ಪ್ರಮುಖ ವಿಚಾರ ಗೊತ್ತಾಗಬೇಕು. ಏನಂತಂದರೆ ನೀವೇನಾದರೂ ಈಗಾಗಲೇ ಕೆಸೆಟ್ ಪರೀಕ್ಷೆಯನ್ನು ಒಂದು ವಿಷಯದಲ್ಲಿ ಪಾಸ್ ಮಾಡ್ಕೊಂಡಿದ್ರಿ ಅಂದರೆ ನೋಡಿ, ಈಗ ಉದಾಹರಣೆಗೆ ಹಿಸ್ಟ್ರಿ ವಿಷಯದಲ್ಲಿ ನೀವು ಈ ಹಿಂದೆ ಕೆಸೆಟನ್ನು ಪಾಸ್ ಮಾಡ್ಕೊಂಡಿದ್ರೆ ಅದೇ ವಿಷಯದಲ್ಲಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಬಾರಿ ಅರ್ಜಿ ಏನು ಸಲ್ಲಿಸ್ತಿರಲ್ಲ ಅದನ್ನು ಕೂಡ ರದ್ದು ಮಾಡ್ತಾರೆ. ಜೊತೆಗೆ ನೀವು ಈ ಹಿಂದೆ ಏನು ಪಾಸ್ ಆಗಿರ್ತೀರಿ ಅದನ್ನು ಕೂಡ ನೋಟಿಫಿಕೇಷನ್ ಮೂಲಕ ಆ ಅರ್ಹತೆಯನ್ನು ಕೂಡ ಹಿಂಪಡಿತಾರೆ. ಅದು ನಿಮಗೆ ಗೊತ್ತಿರಲಿ. ನೋಡಿ, ಸಾಮಾನ್ಯ ವರ್ಗದವರಿಗೆ 2A 2B 3A 3B ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 750. ಹಾಗೆಯೇ SC/ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇರತಕ್ಕಂಥದ್ದು. ಕೆಸೆಟ್ ಎಕ್ಸಾಮು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಒಂದು GK ಪೇಪರ್, ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ. ನೋಡಿ, GK ಪೇಪರ್ ಏನಿದೆ 50 ಪ್ರಶ್ನೆಗಳು ಇರ್ತವೆ. 50 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 2 ಅಂಕಗಳಂತೆ ಗರಿಷ್ಠ ನೀವು 100 ಅಂಕಗಳನ್ನು ಗಳಿಸ್ಬೋದು. ಹಾಗೆಯೇ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೋ ಆ ಸಬ್ಜೆಕ್ಟು ಒಟ್ಟು 100 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು ಸಿಗ್ತವೆ. ಅಂದರೆ ಒಂದು ಪ್ರಶ್ನೆ ನೀವೇನಾದರೂ ಸರಿಯಾಗಿ ಉತ್ತರಿಸಿದ್ರೆ ಅಂದರೆ 2 ಅಂಕಗಳು ಸಿಗ್ತವೆ. ಆ ರೀತಿಯಾಗಿ 200. ಅಂದರೆ ಗರಿಷ್ಠ ಪ್ರಶ್ನೆಗಳು 2 ಪೇಪರ್ ಸೇರಿ 150 ಪ್ರಶ್ನೆಗಳು, ಗರಿಷ್ಠ ಅಂಕಗಳು 300. ಅಂದರೆ ನೀವು 300ಕ್ಕೆ ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅಷ್ಟು ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನು ಪರಿಗಣಿಸಲಾಗುತ್ತೆ. ಹಾಗಾದರೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಕೆಸೆಟ್ ಪಾಸ್ ಆಗುತ್ತೆ ಅನ್ನುವಂಥದ್ದು. ನೋಡಿ, ಎಷ್ಟು ಅಂಕಗಳನ್ನು ಅನ್ನುವಂಥದ್ದನ್ನು ನಾವು ನೆಕ್ಸ್ಟ್ ನೋಡೋಣ. ಈಗೇನಂತಂದರೆ ನೀವು ಮೊದಲು ಎಲಿಜಿಬಲ್ ಆಗಬೇಕು. ಅಂದರೆ ಈಗೆಲ್ಲ ಯಾರು ಜನರಲ್ ಮೆರಿಟ್ ಅಂದರೆ ಜನರಲ್ದವ್ರು ನೀವು 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 40% ತೊಗೋಬೇಕು. ಅಂದರೆ 300 ಅಂಕಗಳಿಗೆ 40%ಅನ್ನು ನೀವು ಮಾಡಬೇಕಾಗುತ್ತೆ. ಅಂದರೆ 100ಕ್ಕೆ 40ರಂತೆ 300ಕ್ಕೆ 120 ಅಂಕಗಳನ್ನು ತೆಗೆದುಕೊಳ್ಬೇಕು GMದವರು. ಹಾಗಾದರೆ 120 ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಕೆಸೆಟ್ ಪಾಸ್ ಅಂದರೆ ಇಲ್ಲ, 120 ಹಾಗೂ 120ಕ್ಕಿಂತ ಹೆಚ್ಚು ಅಂಕಗಳನ್ನು
ಎಷ್ಟು ಜನ ತಗೊಳುತ್ತೀರಿ ಆ ಆಧಾರದ ಮೇಲೆ 6%ನಂತೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ. ಅದು ಯಾವ ರೀತಿ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಉಳಿದಂಥವ್ರು ಅಂದರೆ GM ಅನ್ನು ಹೊರತುಪಡಿಸಿ ಅಂದರೆ SC ABC ST ಕ್ಯಾಟಗರಿ 1 ಕ್ಯಾಟಗರಿ 2A 2B ಥರ್ಡ್ B ಮತ್ತು PWD ಟ್ರಾನ್ಸ್ಜೆಂಡರ್ ಏನಿದ್ದಾರೆ ಅವರು 35% ಮಾಡಿದರೆ ಸಾಕು. ಅಂದರೆ GMದವರು ಒಟ್ಟು 120 ಅಂಕಗಳು. ಅದೇ ರೀತಿಯಾಗಿ ಈ ಒಂದು ಕ್ಯಾಟಗರಿಗೆ ಒಳಪಡ್ತಕ್ಕಂಥ ಅಭ್ಯರ್ಥಿಗಳು 100ಕ್ಕೆ 35 ಅಂಕದಂತೆ 105 ಅಂಕಗಳನ್ನು ನೀವು ಗಳಿಸಿದರೆ ಸಾಕು. ಹಂಗಂದರೆ 105 ಅಂಕಗಳನ್ನು ತೆಗೆದುಕೊಂಡ ತಕ್ಷಣ ನೀವು ಕೆಸೆಟ್ ಪಾಸ್ ಅಂತಲ್ಲ, ನೀವು ಎಲಿಜಿಬಲ್ ಆಗಿದ್ದರೆ ಅಂದರೆ ನಿಮ್ಮನ್ನು ಮುಂದಿನ ಹಂತಕ್ಕೆ ಪರಿಗಣನೆಯನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ಕೆಸೆಟ್ ಕ್ಲಿಯರ್ ಆಗಿದೆ ಅನ್ನುವಂಥ ನಿರ್ಧಾರವನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಒಟ್ಟಾರೆಯಾಗಿ ಇಲ್ಲಿ 37 ವಿಷಯಗಳಿದ್ದಾವೆ. ಈ 37 ವಿಷಯಗಳಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನೀವು ಬರಿಬೋದು. ಒಂದು ವೇಳೆ ಈ 37ರಲ್ಲಿ ನಿಮ್ಮ ವಿಷಯ ಏನಾದರೂ ಇಲ್ಲದೇ ಹೋದಲ್ಲಿ ನೋಡಿ, ಅಂದರೆ 1ರಿಂದ 37 ಏನಿದ್ದಾವೆ ಯಾವುದಿರುತ್ತೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿರಿ, ಎಕ್ಸಾಮನ್ನು ಬರೀರಿ. ಒಂದು ವೇಳೆ ಈ 37ರಲ್ಲಿ ನಿಮ್ಮ ಸಬ್ಜೆಕ್ಟ್ ಇಲ್ಲ ಅಂತಂದರೆ ನೀವು UGC ನಡೆಸುತ್ತಲ್ಲ ಎಕ್ಸಾಮು, ಆ UGC ಪರೀಕ್ಷೆಯನ್ನು ನೀವು ಬರಿಬೋದು ಅಲ್ಲಿ. ಮತ್ತು ಇಲ್ಲಂತ ಅವಕಾಶ ಇರೋದಿಲ್ಲ. ನೋಡಿ, ಎಕ್ಸಾಮ್ ಸೆಂಟ್ರು ಕೊಟ್ಟಿದ್ದಾರೆ. ಒಟ್ಟು 11 ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು, ಹೀಗೆ ಒಟ್ಟು 11 ಎಕ್ಸಾಮ್ ಸೆಂಟರ್ಗಳು ಇರತಕ್ಕಂಥದ್ದು. ಈ ಒಂದು ಪರೀಕ್ಷೆಗೆ ಯಾವುದೇ ನೆಗೆಟಿವ್ ಇರೋದಿಲ್ಲ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ನೆಗೆಟಿವ್ ಇರೋಲ್ಲ. ಅಂದರೆ ನೀವು GK 50 ಪ್ರಶ್ನೆಗಳು ಹಾಗೂ ನಿಮ್ಮ ಸಬ್ಜೆಕ್ಟ್ನ 100 ಪ್ರಶ್ನೆಗಳು, ಒಟ್ಟು 150 ಅಂಕಗಳಿಗೂ ಕೂಡ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಬನ್ನಿ. ಯಾಕಂದರೆ ಅಚಾನಕ್ ಸರಿ ಆಗ್ತಿರ್ತವೆ, ಖಾಲಿ ಬಿಡೋದ್ರಿಂದ ಏನು ಉಪಯೋಗ ಇಲ್ಲ. ನೀವೆಲ್ಲದಕ್ಕೂ ಕೂಡ ಶೇರ್ ಮಾಡಿ ಬನ್ನಿ. ಅಲ್ಲಿ ಏನಾದರೂ ಅದು ಸರಿ ಆದರೆ ಬೈ ಚಾನ್ಸ್ ಅಂದರೆ ಎಲ್ಲವೂ ಸರಿ ಏನು ನಿಮಗೆ ಅಕ್ಯುರೇಟಾಗಿ ಆನ್ಸರ್ ಗೊತ್ತಿರುತ್ತೆ ಹಾಕಿರ್ತೀರಿ, ಉಳಿದಂಥವನ್ನ ನೀವು ಅಂದಾಜು ಮೇಲೆ ಹಾಕಿ ಬನ್ನಿ. ಅಚಾನಕ್ ಏನಾದರೂ ಸರಿ ಆದರೆ ಒಂದು ಸರಿ ಆಯಿತು ಅಂದರೆ 2 ಅಂಕಗಳು ಸಿಗ್ತಾ ಹೋಗ್ತವೆ. ಆ ಕಾರಣಕ್ಕೋಸ್ಕರ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ರಿ, ಜೊತೆಗೆ ಯಾವುದೇ ನೆಗೆಟಿವ್ ಇರೋದಿಲ್ಲ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ. ಅದಾಗಿ ಕೂಡ ಎಲ್ಲವೂ ಪೂರ್ಣ ಆಗಿದೆ ಅಂತ ಹೇಳಲ್ಲ, ಯಾಕಂದರೆ ನೋಟಿಫಿಕೇಷನ್ ಒಟ್ಟು 10 ಪೇಜ್ ಇದೆ. ನಾನು 10 ಪೇಜ್ಗಳಲ್ಲಿರ್ತಕ್ಕಂಥ ವಿಚಾರವನ್ನು ಹೇಳಿಲ್ಲ, ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ಏನಂತಂದರೆ ನೋಡಿ, ಈ GK ಪೇಪರ್ ಏನಿದೆ ಆ GK ಪೇಪರ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಒಂದೊಂದಾಗಿ ಕ್ಲಾಸ್ ಮಾಡೋಣ, ಅದು ನೀವಾಗಲಿ ಕೇಳಿದರೆ. ನೆಕ್ಸ್ಟು ಮತ್ತು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಏನಾದರೂ ಚರ್ಚೆಯನ್ನು ಮಾಡೋಣ. ಮತ್ತು ನೀವು ಒಂದು ಕೆಸೆಟ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ, ಮತ್ತು ನಿಮಗೆ ಅನುಕೂಲ ಆಗ್ತಕ್ಕಂಥ ನೋಟ್ಸ್, ನಿಮಗೆ ಅನುಕೂಲ ಆಗಬೇಕು ಆ ರೀತಿ ನೋಟ್ಸ್ಗಳನ್ನು ವಿಡಿಯೋಗಳನ್ನು ಮಾಡ್ತೀನಿ. ನಿಮ್ಗೆ ಯಾವ ಸಬ್ಜೆಕ್ಟಿನ ವಿಡಿಯೋ ಬೇಕಾಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿರಿ. ಸೊ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆಯೋ ಅದನ್ನು ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.